New Hope TV, your encounter with God. ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಂಬ್ತವೆ ದೇವರ ವಾಕ್ಯ ನಮಗೆ ಇವತ್ತು ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ದ ವರ್ಡ್ ಆಫ್ ಗಾಡ್ ಈಸ್ ಅ ಲ್ಯಾಂಪ್ ಅಂಟು ಮೈ ಫೀಟ್ ಆ್ಯಂಡ್ ಅ ಲೈಟ್ ಅಂಟು ಮೈ ಪಾತ್. ದೇವರ ವಾಕ್ಯ ನಮಗೆ ದಿನನಿತ್ಯ ಎಲ್ಲ ಸಂಗತಿಯಲ್ಲಿ ಸಹಾಯ ಮಾಡ್ತಾ ಇದೆ. ಆದರೆ ನಮಗೆ ಇವತ್ತೊಂದು ಪ್ರಶ್ನೆ, ಹೌ ಮಚ್ ಡು ವಿ ರಿಯಲಿ ಬಿಲೀವ್ ದ ವರ್ಡ್ ಆಫ್ ಗಾಡ್? ನಾವು ನಿಜವಾಗಿ ದೇವರನ್ನು ಪೂರ್ಣ ಹೃದಯದಿಂದ ನಂಬ್ತವಾ? ದೇವರ ವಾಕ್ಯವನ್ನು ಪೂರ್ಣ ಹೃದಯದಿಂದ ನಂಬ್ತವಾ? ಪ್ರಿಯರೇ, ಇದು ದೇವರ ವಾಕ್ಯ, ಇದುವೇ ದೇವರಾಗಿದೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯನೇ ದೇವರಾಗಿತ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಗಾಡ್ ಈಸ್ ಒನ್. ಹೀ ನೆವರ್ ಚೇಂಜಸ್, ಹಿಸ್ ವರ್ಡ್ ವಿಲ್ ನೆವರ್ ಚೇಂಜ್. ಭೂಮಿ ಆಕಾಶ ಅಳೆದು ಹೋದರೂ ಸಹ ದೇವರ ವಾಕ್ಯದಲ್ಲಿ ಒಂದೂ ಬಿದ್ದು ಹೋಗೋದಿಲ್ಲ. ಪ್ರಿಯರೇ, ನಿಜವಾಗಿ ದೇವರ ವಾಕ್ಯ ಮೇಲೆ ನಾವು ನಂಬಿಕೆ ಇಡ್ತವಾ? ಈಗ ಯಾರೋ ಒಬ್ಬರು ನಮಗೆ ಒಂದು ವಿಷಯದಲ್ಲಿ ಪ್ರಾಮಿಸ್ ಮಾಡಿದರೆ, ನಿಮ್ಮ ಮಗನಿಗೆ ನಾವು ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತೇವೆ ಅಂತ ನಮ್ಮ ಏರಿಯಾದ ಕೌನ್ಸಿಲರು ಅಥವಾ ನಮ್ಮ ಏರಿಯಾದ MLA ಹೇಳಿದರೆ, ನಾವಿಷ್ಟು ನಂಬ್ತವೆ. ನಾವಿಷ್ಟು ಆ ಮಾತನ್ನು ನಂಬ್ತವೆ ಅಂದರೆ, ಏನೂ ಚಿಂತೆ ಇಲ್ಲ, ಅವ್ರು ಹೇಳಿದ್ದಾರೆ, ಅವ್ರು ಕೊಡ್ತಾರೆ, ಅವ್ರು ಖಂಡಿತವಾಗಿ ಕೊಡ್ತಾರೆ. ಪ್ರಿಯರೇ, ಮನುಷ್ಯರ ಮಾತು ಬಿದ್ದು ಹೋಗುತ್ತೆ, ದೇವರ ಮಾತು ಎಂದಿಗೂ ಬಿದ್ದು ಹೋಗೋದಿಲ್ಲ. ಬಟ್ ನಾವು ಇಷ್ಟೋ ಸರ್ತೆ ವಾಕ್ಯವನ್ನು ಓದ್ತೇವೆ, ವಾಕ್ಯವನ್ನು ಕೇಳ್ತೇವೆ, ಆದರೆ ನಾವು ಸಮಯ ಬಂದಾಗ ವಾಕ್ಯವನ್ನು ಹಿಡ್ಕೊಂಡು ಮುಂದೆ ಹೋಗ್ತವ. ಗಾಡ್, ಯು ಹ್ಯಾವ್ ಸೆಡ್ ಇಟ್, ಯು ವಿಲ್ ಡೂ ಇಟ್ ಹೇಳ್ತವ. ಡು ವಿ ರಿಯಲಿ ಸ್ಪೀಕ್ ದ ವರ್ಡ್ ಆಫ್ ಗಾಡ್? ವಿ ರೀಡ್ ಇನ್ Psalm 1, ಕೀರ್ತನೆ 1ರಲ್ಲಿ ಹೇಳುತ್ತೆ ಅಂದರೆ, ಬ್ಲೆಸ್ಸಡ್ ಇಸ್ ದ ಮ್ಯಾನ್ ದಟ್ walketh not in the counsel of the ungodly, but neither sitteth in the seat of the scornful, but his delight is in the law of the Lord, and in his law doth he meditate day and night. And he shall be like a tree planted by the rivers of water, that bringeth forth his fruit in his season. His leaf also shall not wither, and whatso he doeth shall prosper. There is a lot of advantages and a lot of blessings when we trust the word of God, when we walk in the word of God, when we speak the word of God, when we meditate the word of God. ಆದರೆ ಬಹಳ ಒಂದು ದುಃಖಕರ ಸಂಗತಿ ನಮಗೆ ಇವತ್ತು ಏನೆಂದರೆ, ನಾವು ವಾಕ್ಯ ಕೇಳ್ತೇವೆ, ನಾವು ವಾಕ್ಯ ಓದ್ತೇವೆ, ಆದರೆ ನಾವು ವಾಕ್ಯ ಮೇಲೆ ನಾವು ಅದನ್ನು ಆಧಾರ ಮಾಡುವುದಿಲ್ಲ. ನಾವು ವಾಕ್ಯವನ್ನು ಅದನ್ನು ನಾವು ನಂಬಿದರೆ ಅದನ್ನೇ ನಾವು ಅರಿಕೆ ಮಾಡ್ತೇವೆ. ನಾವು ಅದನ್ನು ನಂಬುವುದೇ ಇಲ್ಲ. ನಾವು ವಾಕ್ಯವನ್ನು ನಂಬುವುದಿಲ್ಲ ಅಂದರೆ ನಾವು ದೇವರನ್ನೇ ನಂಬುವುದಿಲ್ಲ. ಯಾಕೆಂದರೆ ವಾಕ್ಯನೇ ದೇವರಾಗಿದ್ದಾರೆ, ದೇವರೇ ವಾಕ್ಯ ಆಗಿದೆ. ನಾವು ನಮ್ಮ ಬಾಯಿಂದ ನಾವು ದೇವರು ಅಂತ ಹೇಳ್ಬೋದು, ಆದರೆ ನಾವು ನಿಜವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಡೂ ವಿ ರಿಯಲಿ ಟ್ರಸ್ಟ್ ದ ವರ್ಡ್ ಆಫ್ ಗಾಡ್? ಎಂಥದ್ದೇ ಸಂದರ್ಭ ಬರಲಿ, ಎಂಥದ್ದೇ ಸಿಚುವೇಶನ್ ಆಗಲಿ, ಎಂಥದ್ದೇ ಹೋರಾಟ ಆಗಲಿ, ಎಂಥದ್ದೇ ಬ್ಯಾಡ್ ನ್ಯೂಸ್ ನಮಗೆ ಕೇಳಿ ಬಂದರೂ ಸಹ, ಡೂ ವಿ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್? Do we speak the word of God? Are we fruitful in believing what the word of God says? ದೇವರ ವಾಕ್ಯ ಹೀಗೆ ಹೇಳಿದೆ, ನಾವು ಅದನ್ನು ಕೈಕೊಂಡು ನಡೀತವೆ ಅಂತವೆ. ಪ್ರಿಯರೇ, ಒಂದು ವಾಕ್ಯ ನಮಗೆ ಎಲ್ಲರಿಗೆ ಗೊತ್ತಿದ್ದ ವಾಕ್ಯ, ಜ್ಞಾನೋಕ್ತಿ ಅದ 18ನೇ ಅಧ್ಯಾಯ ಅದ 21ನೇ ವಚನ. ನಮಗೆ ಎಲ್ಲರಿಗೆ ಆ ವಚನ ಬಾಯ್ಪಟ್ಟ ಇದೆ. ಜೀವನ ಮರಣ ನಮ್ಮ ಬಾಯಿಯ ಫಲ. ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ದ ಟಂಗ್, ಆ್ಯಂಡ್ ದೇ ದಟ್ ಲವ್ ಇಟ್ ಶಲ್ ಈಟ್ ದ ಫ್ರೂಟ್ ಆಫ್ ಇಟ್. ನಾವು ನಮ್ಮ ಬಾಯಿಯ ಮಾತು ಇವಾಗ ತುಂಬ ಪ್ರಾಮುಖ್ಯ. ಎಲ್ಲ ಕಡೆ ಲಾಕ್ಡೌನ್ ಇದೆ, ಎಲ್ಲ ಕಡೆ ಸಮಸ್ಯೆ ಇದೆ, ಎಲ್ಲ ಕಡೆ ಜಾಬ್ಸ್ ಹೋಗ್ತಾ ಇದೆ, ಸ್ಯಾಲ್ರೀಸ್ ಕಟ್ ಆಗ್ತಾ ಇದೆ, ಬಿಸ್ನೆಸ್ಸಸ್ ಫ್ಲಾಪ್ ಆಗ್ತಾ ಇದೆ. ಆದರೆ ನೀವು ನಾನು ಇಂಥ ಸಂದರ್ಭದಲ್ಲಿ ಏನನ್ನು ಮಾತಾಡ್ತವೆ? ನಾವು ಲೋಕದ ಜನರು ಮಾತಾಡಿದಂಗೆ ಮಾತಾಡ್ತಾವೋ, ಅಥವಾ ದೇವರ ವಾಕ್ಯವನ್ನು ನಾವು ಕೇಳಿ, ದೇವರ ವಾಕ್ಯವನ್ನು ಇಟ್ಕೊಂಡು, ದೇವರ ವಾಕ್ಯವನ್ನೇ ನಾವು ಮಾತಾಡ್ತಾವೋ? ಇವತ್ತು ನಮಗೆ 2 ಸಹೋದರಿಯರು ಸಿಕ್ಕಿದ್ರು. ಅವ್ರ ಹತ್ರ ನಾವು ಮಾತಾಡಬೇಕಾದ್ರೆ, ಅವರು ಅನ್ಯರು, ಅವ್ರಿಗೆ ದೇವರ ಬಗ್ಗೆ ಗೊತ್ತಿಲ್ಲ. ಅವರು ಇಷ್ಟು
ಡಿಪ್ರೆಸ್ಡ್ ಆಗಿದ್ರು, ಅವ್ರಿಗೆ ಇಷ್ಟು ಚಿಂತೆ ಇತ್ತು. ಅವ್ರು ಒಂದೇ ಹೇಳ್ತಾ ಇದ್ರೆ ಅಂದರೆ, ನಮ್ಮ ಬಿಸ್ನೆಸ್ಸನ್ನು ನಾವು ವೈಂಡ್ ಅಪ್ ಮಾಡಿ ಹೋಗಿಬಿಡ್ತವೆ, ನಾವಿನ್ನು ಮೇಲೆ ಬರುವುದಿಲ್ಲ, ಇದು ಕೊರೋನಾ ವೈರಸ್ಸು ಇನ್ನು ಹೋಗೋದಿಲ್ಲ, ನಮಗೆ ಬಾಡಿಗೆ ಕಟ್ಟಲಿಕ್ಕೆ ಶಕ್ತಿ ಇಲ್ಲ, ನಾವು ಈ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಇನ್ನು ಏನು ಮಾಡಬೇಕು. ಅವ್ರ ಜೊತೆ ನಾವು ಮಾತಾಡುವಾಗ ಅವ್ರು ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು, ಇಷ್ಟು ಒಂದು ಹೋಪ್ಲೆಸ್ ಸ್ಥಿತಿದಲ್ಲಿದ್ದರು. ಅದರಲ್ಲಿ ಒಂದು ಸಿಸ್ಟರ್ ನೋಡಿದಾಗ ಅವಳು ಇಷ್ಟು ಡಿಪ್ರೆಸ್ಡ್ ಆಗಿದ್ಲು, ಯಾಕೆಂದರೆ ನಮಗೆ ಅವ್ರು ತುಂಬ ಪರಿಚಯ, ಯಾವಾಗಲೂ ಬಬ್ಲಿಂಗು, ಖುಷಿಯಾಗಿರುವವಳು, ಅವಳ ಮುಖ ಮೇಲೆ ಒಂದು ನಗು ಇಲ್ಲ, ಬಾಯಿಂದ ಬರೋ ಮಾತುಗಳೆಲ್ಲ ಒಂಥರ ನೆಗೆಟಿವ್ ಆಗಿತ್ತು, ಒಂಥರ ಹೋಪ್ಲೆಸ್ ಮಾತಿತ್ತು, ಅದರಲ್ಲಿ ಜೀವ ಇರಲಿಲ್ಲ. ಅದನ್ನೇ ಅವ್ರು ಮಾತಾಡ್ತಾ ಇದ್ದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಮ್ಮ ಬಾಯಿಯ ಮಾತು ಅದು ನಾವು ಬಿತ್ತೇವೆ, that we sow the word of God. ನಾವು ಏನನ್ನು ಬಿತ್ತವೋ ಅದನ್ನೇ ನಾವು ಕೊಯ್ತೇವೆ. ಪ್ರಿಯರೇ, ಇವತ್ತು ನೀವು ಸ್ವಲ್ಪ ಹೊತ್ತು ನೀವು ಕುತ್ಕೊಂಡು ಗಮನ ಮಾಡಿದರೆ ನಾವಿಷ್ಟು ಆಶೀರ್ವಾದ ಹೊಂದಿದ್ದ ಜನರು. ಯಾಕೆಂದರೆ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಇವತ್ತು ನಮಗೆ ಇದೆ. ನಮ್ಮ ಹೊಟ್ಟೆ ಒಳಗೆ ಇವತ್ತು ದೇವರ ವಾಕ್ಯವನ್ನು ನಾವು ತುಂಬಿದ್ದೇವೆ. ಎಂಥದೇ ಪರಿಸ್ಥಿತಿ ಬರಲಿ, ಎಂಥದೇ ಸಿಚುವೇಶನ್ ಬರಲಿ, ಎಲ್ಲ ಮುಳುಗಿ ಹೋಯಿತು ಅಂತ ಸಂದರ್ಭದಲ್ಲಿ ಸಹ ದೇವರ ವಾಕ್ಯಗೆ ಒಂದೇ ಶಕ್ತಿ ಇದೆ, ಟು ರೀಕ್ರಿಯೇಟ್ ದ ಹೋಲ್ ಥಿಂಗ್. ಆದಿಯಲ್ಲಿ ನಾವು ನೋಡ್ತೇವೆ, ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂದರೆ, ಲೋಕವು ಆದಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಆದಿಕಾಂಡ ಅದರ ಮೊದಲನೇ ಅಧ್ಯಾಯಕ್ಕೆ ನಾವು ಹೋಗುವ, ಭಾಳ ಸುಂದರವಾಗಿ ಅದು ಅಲ್ಲಿ ಬರೆದಿದೆ. ಅದನ್ನು ನಾವು ಏನಾದರೂ ಗಮನ ಕೊಟ್ಟು ನಾವು ಕಲ್ತ್ರೆ ನಮ್ಮ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ ಆ್ಯಂಡ್ ದಿ ಅರ್ತ್, ಆ್ಯಂಡ್ ದ ಅರ್ತ್ ವಾಸ್ ವಿದೌಟ್ ಫಾರ್ಮ್ ಆ್ಯಂಡ್ ವಾಯ್ಡ್, ಆ್ಯಂಡ್ ಡಾರ್ಕ್ನೆಸ್ ವಾಸ್ ಅಪಾನ್ ದ ಫೇಸ್ ಆಫ್ ದಿ ಡೀಪ್, ಆ್ಯಂಡ್ ದ ಸ್ಪಿರಿಟ್ ಆಫ್ ಗಾಡ್ ಮೂವ್ಡ್ ಅಪಾನ್ ದ ಫೇಸ್ ಆಫ್ ದಿ ಅರ್ತ್, ಆ್ಯಂಡ್ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್. 3 ಸಂಗತಿ ಇತ್ತು. ಇಟ್ ವಾಸ್ ವಾಯ್ಡ್, ಇಟ್ ವಾಸ್ ಡಾರ್ಕ್ ಆ್ಯಂಡ್ ಇಟ್ ಹ್ಯಾಡ್ ನೋ ಫಾರ್ಮ್. ಇದು 3 ಸಂಗತಿ ಈ ಲೋಕಕ್ಕೆ ಆಗಿತ್ತು ಪ್ರಿಯರೇ. ಬಟ್ ಅದದು 2ನೇ ವಚನ ನಾವು ನೋಡ್ತೇವೆ, ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್. ಯಾವುದಕ್ಕೂ ಕ್ರಮ ಇಲ್ಲದಾಗ, ಎಲ್ಲ ಕತ್ತಲೆ ತುಂಬಿದಾಗ, ಇಂಥ ಸಮಯದಲ್ಲಿ ಅದ್ಭುತ ಮಾಡಿದ ಯಾವುದೆಂದರೆ ದೇವರ ವಾಕ್ಯ. The word from the Lord God Almighty. He said, let there be light, and we see that there was light. ಪ್ರಿಯರೇ, ಇವತ್ತು ನಾವು ಹೊರಗೆ ನೋಡ್ತೇವೆ, ಎವ್ರಿಥಿಂಗ್ ಈಸ್ ಡಾರ್ಕ್, ಎವ್ರಿಥಿಂಗ್ ಈಸ್ ಕ್ಲೋಸ್ ಡೌನ್. ನಾವು ಬ್ಯಾಂಗ್ಳೂರಿಗೆ ಬಂದು 30 ವರ್ಷ ಆಯಿತು. 30 ವರ್ಷ ನಾವು ಆವಾಗ ಇದ್ದದ್ದು ಬ್ಯಾಂಗ್ಳೂರು ತುಂಬಾ ಬೇರೆ. ಆದರೆ ಇವಾಗ ನಾವು ನೋಡ್ತಾ ಇರೋದು ಬ್ಯಾಂಗ್ಳೂರು ಆ ಬ್ಯಾಂಗ್ಳೂರು ಥರನೇ ಆಗಿದೆ. ಜನರೇ ಇಲ್ಲ. ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಿದರೂ ಸಹ ಯಾರೂ ಜನರು ರೋಡ್ ಮೇಲೆ ಬರ್ತಾಯಿದ್ದ, ತುಂಬ ಕಡಿಮೆ ವೆಹಿಕಲ್ಸ್ ಇದೆ. ಏನಾಗಿದೆ ಅಂದರೆ ಎಲ್ಲರೂ ಭಯ ಪಟ್ಕೊಂಡು ಮನೇಲಿ ಕೂತಿದ್ದಾರೆ. ಅಫ್ಕೋರ್ಸ್ ಎಲ್ಲರಿಗೂ ಒಂದು ಥರದ ಭಯ ಇದೆ, ಏನು ಆಗುತ್ತೋ, ಎಲ್ಲಿಯಾದರೂ ಜನರ ಜೊತೆ ನಾವು ಮಿಕ್ಸ್ ಆದರೆ ಏನಾದರೂ ಸ್ಪ್ರೆಡ್ ಆಗುತ್ತೇನೋ, ಎಲ್ಲ ಒಂಥರ ಕ್ರಮ ಇಲ್ಲದಂಗಾಗಿದೆ, ಬರುಡು ಆಗಿದೆ, ಕತ್ತಲೆ ತುಂಬಿಕೊಂಡಿದೆ. ಪ್ರಿಯರೇ, ಇಂಥದಲ್ಲಿ ಕಾರ್ಯ ಮಾಡೋದು ಒಂದೇ ಒಂದು ಸಂಗತಿ ಅಂದರೆ ದ ವರ್ಡ್ ಆಫ್ ಗಾಡ್. ದೇವರ ಒಂದು ಮಾತು ಭಾಳ ಭಾಳ ಪ್ರಾಮುಖ್ಯ. ಟೆಲ್ ದೆಮ್ ಟು ಗೋ ಅಪ್. ಬಹಳ ಪ್ರಾಮುಖ್ಯ ಆಗಿದೆ. ಹಿಯರ್ ವಿ ಸಿ ದ ಅರ್ತ್ ವಾಸ್ ವಾಯ್ಡ್, ಇಟ್ ವಾಸ್ ಫಿಲ್ಡ್ ವಿತ್ ಡಾರ್ಕ್ನೆಸ್ ಆ್ಯಂಡ್ ಇಟ್ ಹ್ಯಾಡ್ ನೋ ಫಾರ್ಮ್. ಬಟ್ ದ ವೆರಿ ನೆಕ್ಸ್ಟ್ ವರ್ಸ್ ಸೆಡ್, ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್, ಆ್ಯಂಡ್ ದೇರ್ ವಾಸ್ ಲೈಟ್. ಸೋ ಮಚ್ ಪವರ್ ಇನ್ ದ ವರ್ಡ್ ಆಫ್ ಗಾಡ್. ಅದೇ ಶಕ್ತಿ ಪ್ರಿಯರೇ ಇವತ್ತು ದೇವರು ನಿಮಗೆ ನನಗೆ ಕೊಟ್ಟಿದ್ದಾರೆ. ಅದೇ ಶಕ್ತಿ ಇವತ್ತು ನಿಮ್ಮ ಬಾಯಲ್ಲಿ ನನ್ನ ಬಾಯಲ್ಲಿದೆ. ಬಟ್ ನಾವು ಇದೆಲ್ಲ ಸಂಗತಿಗಳನ್ನು ನೋಡಿ ನಾವು ಮನೆಯಲ್ಲಿ ಏನನ್ನು ಮಾತಾಡ್ತೇವೆ, ನಾವು ಹೇಳ್ತೇವೆ ಏನೆಂದರೆ, ನನ್ನ ಕೆಲಸನೂ ಹೋಗ್ಬೋದು, ಯಾವಾಗ ಕಂಪನಿಯಿಂದ ಫೋನ್ ಬರುತ್ತೆ ಗೊತ್ತಿಲ್ಲ, ಈ ತಿಂಗಳು ನಮಗೆ ಸಂಬಳ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸಭೆಯಲ್ಲಿ ಒಬ್ಬಳು ಸಹೋದರಿ ಇದ್ದಾಳೆ, ಅವಳಿಗೆ ಕಂಪನಿದವ್ರು ಹೇಳಿದ್ರೇನೆಂದರೆ, ನೀವು ನಿಮ್ಮ ರೆಸಿಗ್ನೇಷನ್ ಲೆಟರನ್ನು ಕೊಡಬೇಕು, ಯಾಕೆಂದರೆ ನಾವು ಕಂಪನಿಯಿಂದ ಜನರನ್ನು ತೆಗಿತಾ ಇದ್ದಾವೆ, ನಿಮ್ಮನ್ನು ನಾವು ತೆಗಿತೇವೆ, ಆಲ್ರೆಡಿ 500 ವರ್ಕರ್ಸನ್ನು ನಾವು ಲೇ ಆಫ್ ಮಾಡಿದ್ದಾವೆ, ನಿಮ್ಮನ್ನು ನಾವು ಲೇ ಆಫ್ ಮಾಡಬೇಕಾಗತ್ತೆ ಅಂತ ಅವ್ರಿಗೆ ಹೇಳಿದರು. ಅವಳು ಫೋನ್ ಮಾಡಿ ನಮಗೆಲ್ಲರಿಗೆ ತಿಳಿಸಿದ್ಲೆ ಅಂದರೆ, ಈ ಥರ
ಥರ ಹೇಳಿದ್ದಾರೆ. ಅದಕ್ಕೆ ನಾವು ಅವಳಿಗೆ ಹೇಳಿದ್ದೇನೆ ಅಂದರೆ, ಒಂದನ್ನೇ ಅರಿಕೆ ಮಾಡಿ, ದೇವರು ತೆರೆದರೆ ಮನುಷ್ಯರು ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ವೆನ್ ಗಾಡ್ ಓಪನ್ಸ್ ನೋ ಮ್ಯಾನ್ ಕ್ಯಾನ್ ಶಟ್ ಇಟ್. ಖಂಡಿತವಾಗಿ ದೇವರು ನಿನಗೆ ಆ ಕೆಲಸವನ್ನು ಕೊಟ್ಟೇ ಕೊಡ್ತಾರೆ. ಹಿ ವಿಲ್ ಎಸ್ಟಾಬ್ಲಿಷ್ ಯು ಅಂತ. ಅವ್ರು ಹೇಳಿದರು, ನಿನ್ನ ರೆಸಿಗ್ನೇಷನ್ ಲೆಟರ್ ನಮಗೆ ಸಬ್ಮಿಟ್ ಮಾಡಿರಿ ಅಂತ. ಇವಾಗ ಸಬ್ಮಿಟ್ ಮಾಡಿದಾಗ ಅವರು ರೆಸಿಗ್ನೇಷನ್ ಲೆಟರನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಅದನ್ನು ಹಾಗೇ ಇಟ್ಕೊಂಡು ಹೇಳಿದರು, ಬೈ ದ ಮಂತ್ ಎಂಡ್ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ. 2 ದಿವಸದ ಹಿಂದೆ ಅವಳು ನನಗೆ ಫೋನ್ ಮಾಡಿ ಹೇಳಿದ್ದೇನೆ ಅಂದರೆ, ನನಗೆ ಮ್ಯಾನೇಜ್ಮೆಂಟ್ನವ್ರು ಕರೆದು ಹೇಳಿದ್ರೆ ಅಂದರೆ, ಎಲ್ಲರ ಕೆಲಸ ನಾವು ಎಷ್ಟೋ ಜನರದ್ದು ತೆಗೆದಿದ್ದಾವೆ, ನಿನ್ನ ಕೆಲಸ ತೆಗಿತಾ ಇಲ್ಲ, ಈ ಸಮಯದಲ್ಲಿ ನಾವು ನಿನಗೆ ಪರ್ಮನೆಂಟ್ ಒಂದು ಕೆಲಸ ಕೊಡ್ತಾ ಇದ್ದಾವೆ. ಏಮ್ಯಾನ್ ಏಮ್ಯಾನ್. ಏನು ಕಾರ್ಯ ಮಾಡಿತ್ತು ಪ್ರಿಯರೇ? ಅವಳು ಯಾರಿಗೂ ಲಂಚ ಕೊಟ್ಟಿಲ್ಲ, ಅವಳು ಯಾರ ಹತ್ರನೋ ಹೋಗಿ ಇನ್ಫ್ಲೂಯೆನ್ಸಲ್ಲಿ ಮಾತಾಡಲಿಲ್ಲ, ಅವಳು ಯಾರ ಹತ್ರ ಬೆಗ್ ಮಾಡ್ಕೊಳ್ಳಿಲ್ಲ. ಬಟ್ ದ ವರ್ಡ್ ಆಫ್ ಅವರ್ ಮೌತ್ ಕ್ರಿಯೇಟೆಡ್ ಅ ನ್ಯೂ ಅಟ್ಮಾಸ್ಫಿಯರ್ ಇನ್ ದ್ಯಾಟ್ ಆಫೀಸ್. ಹಲ್ಲೆಲೂಯಾ. ಶಿ ವಾಸ್ ಸೋ ಎಕ್ಸೈಟೆಡ್. ಅವಳು ಎಲ್ಲರ ಜೊತೆ ಸೇರಿಕೊಂಡು, ಅಯ್ಯೋ ನನ್ನ ಕೆಲಸ ಹೋಗುತ್ತೆ, ದ ವರ್ಡ್ ಆಫ್ ಮೈ ಮೌತ್. ಇವತ್ತು ಈ ಸಿಟ್ಯುವೇಷನಲ್ಲಿ ನಾನಿರುವ ಒಂದು ಸಿಟ್ಯುವೇಷನಲ್ಲಿ ವಾಟ್ ಈಸ್ ವರ್ಕಿಂಗ್ ಈಸ್ ದ ವರ್ಡ್ ಆಫ್ ಅ ಮೌತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಒಂದನ್ನೇ ಹೇಳ್ತವೇನೆಂದರೆ, ಕರೋನಾ ವಿಲ್ ಗೋ ಇನ್ ಜೀಸಸ್ ನೇಮ್. ದೇವರು ತನ್ನ ಮಕ್ಕಳನ್ನು ಕಾಪಾಡ್ತಾರೆ. ನಮ್ಮ ಮನೆ ಸುತ್ತಲೂ ದೇವರು ಬೆಂಕಿ ಬೇಲೆ ಹಾಕಿದ್ದಾರೆ. ನಮ್ಮ ಕಾಲು ಕಲ್ಲಿಗೆ ತಗಲದಂಗೆ ದೇವರು ನಮ್ಮನ್ನು ಕಾಯ್ತಾರೆ. ನಮ್ಮ ಗುಡಾರ ಸಮೀಪಕ್ಕೂ ಯಾವ ಕೇಡುನೂ ಹತ್ರ ಬರುವುದಿಲ್ಲ. ನೋ ವೆಪನ್ ದಟ್ ಈಸ್ ಫಾರ್ಮ್ಡ್ ಅಗೇನ್ಸ್ಟ್ ಅಸ್ ವಿಲ್ ಪ್ರಾಸ್ಪರ್. ನಾವು ಇವೆಲ್ಲ ಸಂಗತಿಗಳು ಮಾತಾಡ್ತಾ ಇರಬೇಕಾದ್ರೆ ಪ್ರಿಯರೇ, ನಮ್ಮ ಸುತ್ತಲೂ ಒಂದು ಬೇರೆನೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಹೇಗೆ ಕತ್ತಲಿತ್ತು, ಬರುಡಾಗಿತ್ತು, ಕ್ರಮ ಇಲ್ಲದೆ ಇತ್ತು, ದೇವರ ಮಾತು ಏನು ಮಾಡುತ್ತೆ ಅಂದರೆ, ಇವತ್ತು ನಾವು ಸೌಂದರ್ಯ ನೋಡ್ತವೆ. ಈ ಲಾಕ್ಡೌನಲ್ಲಿ ಇನ್ನೊಂದು ಸಂಗತಿ ಆದದ್ದೇನೆಂದರೆ, ನೇಚರ್ ಬ್ಲೂಮ್ಡ್. ಎಲ್ಲ ಗಿಡ ಮರಗಳು ಎಷ್ಟು ಸುಂದರವಾಗಿದೆ. ನಾವು ಬ್ಯಾಂಗ್ಳೂರಲ್ಲಿ ಪಕ್ಷಿ ಹಾಡೋದು ಕೇಳೋದು ಭಾಳ ಕಡಿಮೆ. ಇವಾಗ ವಿ ಆರ್ ಹಿಯರಿಂಗ್ ದ ಚರ್ಪಿಂಗ್ ಆಫ್ ದ ಬರ್ಡ್ಸ್. ಪಕ್ಷಿಗಳು ಹಾಡ್ತಾ ಇದ್ದಾರೆ. ಎಲ್ಲ ಗಿಡ ಮರಗಳಿಗೆ ಒಂದು ಹೊಸ ಜೀವ ಬಂದಾಗೆ ಆಗಿದೆ. ನಾವೆಲ್ಲವನ್ನು ನೋಡುವಾಗ ವಾವ್, ಇಟ್ ಈಸ್ ಸೋ ಬ್ಯೂಟಿಫುಲ್ ಅಂತವೆ. ದಿಸ್ ಈಸ್ ದ ವರ್ಡ್ ಆಫ್ ದ ಮೌತ್ ಆಫ್ ದಿ ಆಲ್ಮೈಟಿ ಗಾಡ್. ಆಮೆನ್. ದೇವರ ಬಾಯಿಂದ ಬಂದ ಮಾತು ಎಲ್ಲವನ್ನು ಸೃಷ್ಟಿ ಮಾಡಿ ಇಷ್ಟು ಸುಂದರವಾಗಿದೆ. ಅದೇ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ನಾವು ಇವತ್ತು ಮನೇಲಿ ಏನು ಮಾತಾಡ್ತವೆ? ಫೋನ್ ಕಾಲ್ಸ್ ತುಂಬ ಆಗಿದೆ. ಎಲ್ಲರೂ ಫೋನ್ ಮಾಡ್ತಾನೆ ಇದ್ದಾರೆ. ಫೋನಲ್ಲಿ ನಾವು ಏನು ಮಾತಾಡ್ತಾ ಇದ್ದಾವೆ? ನಾವು ನೆಗೆಟಿವ್, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನ್ನು ಮಾತಾಡ್ತವೋ, ದೇವರ ವಾಕ್ಯವನ್ನೇ ನಾವು ಮಾತಾಡ್ತಾ ಇದ್ದಾವೆ. ಒಂದು ಸುಂದರವಾದ ಕತೆ ನನಗೆ ಭಾಳ ಇಷ್ಟ ಆಗೋದು, ಅದೊಂದು ಕತೆ. ಆದಿಕಾಂಡ ಅದು 22ನೇ ಅಧ್ಯಾಯ 7ನೇ ವಚನ. ಇದು ನಮಗೆಲ್ಲರಿಗೆ ಗೊತ್ತಿದ್ದ ಒಂದು ಕಥೆಯಾಗಿದೆ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 ಆ್ಯಂಡ್ ವರ್ಸ್ 7 ಆನ್ವರ್ಡ್ಸ್. ಇದು ಅಬ್ರಹಾಂ ಮತ್ತು ಈಸಾಕನ ಕತೆ. ಅಬ್ರಹಾಂಗೆ ದೇವರು ಹೇಳಿದರು, ನಿನ್ನ ಮಗನನ್ನು ನೀನು ಕರ್ಕೊಂಡೋಗಿ ಐ ವಾಂಟ್ ಯು ಟು ಸ್ಯಾಕ್ರಿಫೈಸ್ ಹಿಮ್. ಪ್ರಿಯರೇ, ಇಷ್ಟೋ ವರ್ಷ ಆದ ಮೇಲೆ ಅಬ್ರಹಾಂಗೆ ಒಂದು ಮಗುವಾಯಿತು. ಆದರೆ ತಂದೆ ದೇವರು ಅವನಿಗೆ ಆ ಮಗುವನ್ನು ನನಗೆ ನೀನು ಯಜ್ಞವಾಗಿ ಅರ್ಪಿಸು ಹೇಳಿದಾಗ, he didn't say no because he knew his God. ನನಗೆ ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ನೆರವೇರಿಸುವ ದೇವರು ನನ್ನ ದೇವರಾಗಿದ್ದಾರೆ ಅಂತ he clinged on to the word of God. ಅದೇ ಸಮಯದಲ್ಲಿ he was taking ಐಸಾಕ್ ಸಣ್ಣ ಒಂದು ಮಗುವಾಗಿದ್ದ. ಅವನು ಚಿಕ್ಕವನು ಹಾಕ್ಕೊಂಡು ನಡ್ಕೊಂಡು ಹೋಗಬೇಕಾದ್ರೆ ಅವನ ತಂದೆಗೆ ಕೇಳ್ತಾ ಇರೋದು 22ನೇ ಅಧ್ಯಾಯ 7ನೇ ವಚನ. And Isaac spoke unto Abraham his father and said, my father. And he said, here am I. And he said, behold the fire and the wood, but where is the lamb for a burnt offering? And Abraham said, my son, God will provide. Amen. God will provide himself a lamb for a burnt offering. So they went both of them together. ಅಬ್ರಹಾಂ ಎಂದು ಇಸಾಕ್ಗೆ ಹೇಳಿಲ್ಲ, ಸುಮ್ಮನೆ ಇರಪ್ಪ,
ಈಗ ಕೇಳಬೇಡ, ನನ್ನ ತಲೆ ಕೆಟ್ಟೋಗಿದೆ. ಪ್ರಿಯರೇ, ಅಬ್ರಹಾಮನ ಸ್ಥಳದಲ್ಲಿ ನೀವು ನಾನು ಇರ್ತಿದ್ರೆ ವಾಟ್ ವುಡ್ ಬಿ ಮೈ ಆ್ಯಟಿಟ್ಯೂಡ್, ವಾಟ್ ವುಡ್ ಬಿ ದ ವರ್ಡ್ಸ್ ದಟ್ ವುಡ್ ಕಮ್ ಔಟ್ ಆಫ್ ಮೈ ಮೌತ್. ನಾನು ಹೇಗೆ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತಿದ್ದೆ, ನಾನು ಹೇಗೆ ನನ್ನ ಮಗನನ್ನು ಸಮಜಾಯಿಸ್ತಿದ್ದೆ. ಇಂಥ ಎಲ್ಲ ಸಿಚುವೇಶನ್ನಲ್ಲಿನೂ ದಟ್ ರಿಯಲಿ ಎನ್ಕರೇಜಸ್ ಮಿ ಏನೆಂದರೆ, ಹಿ ಡಿಂಟ್ ನೋ ವೆದರ್ ಗಾಡ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಆರ್ ನೋ, ಬಟ್ ಒನ್ ಥಿಂಗ್ ಹಿ ನ್ಯೂ, ದಟ್ ಈಸ್ ಗಾಡ್ಸ್ ವರ್ಡ್ ವಿಲ್ ನೆವರ್ ಫೇಲ್. ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗುವುದಿಲ್ಲ. ದೇವರು ಮಾತಾಡಿದ ವಾಕ್ಯಗಳು ಅದು ನೆರವೇರ್ತದಂತ ಅಬ್ರಹಾಮ್ಗೆ ಗೊತ್ತಿತ್ತು. ಇಸಾಕ ಕೇಳ್ತಾನೆ, ಎಲ್ಲ ಸಂಗತಿ ಇದೆ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಎಲ್ಲ ಇದೆ, ಆದರೆ ಆ ಕುರಿ ಎಲ್ಲಿ, ಯಜ್ಞದ ಕುರಿ ಎಲ್ಲಿ ಇದ್ದಾನೆ? ಅದಕ್ಕೆ ಅಬ್ರಹಾಂ ಧೈರ್ಯವಾಗಿ ಹೇಳ್ತಾನೆ ಅಂದರೆ, ದೇವರು ಒದಗಿಸ್ತಾರೆ. ಅದಕ್ಕೆ ಅಬ್ರಹಾಮನೇ ದೇವರಿಗೆ ಆ ಹೆಸರಿಟ್ಟದು, ಜೆಹೋವಾ ಜೈರಾ, ಮೈ ಗಾಡ್ ಈಸ್ ಮೈ ಪ್ರೊವೈಡರ್. ಹಿ ನ್ಯೂ God will make a way. He didn't want to sit and reason out. ನಾವು ರೀಸನ್ ಮಾಡ್ತವೆ, ಹೀಗೆ ಆದರೆ ಹಾಗೆ, ಹಾಗೆ ಆದರೆ ಹೇಗೆ, ಹಾಗೆ ಆದರೆ ಹೇಗೆ ಅಂತ ನಾವು ಇಷ್ಟೋ ಸರ್ತೆ ವಿ ರೀಸನ್ ಔಟ್. ಹಿಯರ್ ವಿ ಸಿ ಅಬ್ರಹಾಮ್ ಡಿಂಟ್ ರೀಸನ್ ಔಟ್. He knew the God he believes is a God who keeps his word. ಅದೇ ಶಕ್ತಿ ಪ್ರಿಯರೇ ಅಬ್ರಹಾಮ್ಗೆ. ಇಸಾಕ ಇಲ್ಲಿ ಒಂದೇ ಸರ್ತೆ ಬರೆದಿದೆ, ಆದರೆ ಇಸಾಕ ಇಷ್ಟೊಂದು ಸರ್ತೆ ಕೇಳಿರ್ಬೋದು. ಯಾಕೆಂದರೆ ಮಕ್ಕಳ ಸ್ವಭಾವ ನಿಮಗೆ ಗೊತ್ತಿದೆ. ಅವರು ಒಂದೇ ಸರ್ತೆ ಒಂದು ಉತ್ತರ ತಗೊಂಡು ಸುಮ್ಮನೆ ಆಗುವ ಮಕ್ಕಳು ಅಲ್ಲ. ಅವ ಮಕ್ಕಳು ಅದೇ ಪ್ರಶ್ನೆ ಒಂದು 100 ಸರ್ತೆ ಕೇಳ್ತಾರೆ. ಅಲ್ಲ, ಮತ್ತು ಅದು ಯಜ್ಞದ ಕುರಿಯಲ್ಲಿದೆ, ಮತ್ತು ಅವ್ರ ಡ್ಯಾಡಿ ಹೇಳಿದ ತಕ್ಷಣ ಮತ್ತು ಸ್ವಲ್ಪ ಹೊತ್ತಿಗೆ ಕೇಳಿರ್ಬೋದು. ಬಟ್ ಪ್ರತಿ ಸರ್ತೆ ನಾನು ಯೋಚನೆ ಮಾಡೋತಕ್ಕ ಅಂದರೆ ಅಬ್ರಾಮ್ ಹೇಳ್ತಾನೇ ಇದ್ದ, ದೇವರು ಒದಗಿಸ್ತಾರೆ, ದೇವರು ಒದಗಿಸ್ತಾರೆ. ಇವತ್ತು ನಮ್ಮ ಬಾಯಿಂದ ಆ ಮಾತು ಬರ್ತದ ಮನೇಲಿ. ನಮ್ಮ ಮಕ್ಕಳು ನಮಗೆ ಬಂದು ಕೇಳ್ತಾರೆ, ಡ್ಯಾಡಿ ಕೆಲಸ ಹೋಯ್ತಲ್ಲ ಡ್ಯಾಡಿ, ನನ್ನ ಸ್ಕೂಲ್ ಫೀಸ್ ಹೇಗೆ ಕಟ್ತೀರಿ? ಅದಕ್ಕೆ ನಾವು ಹೇಳ್ತೇವೆ, ಚಿಂತೆ ಮಾಡಬೇಡ, ಆ ಅಂಕಲ್ ಹತ್ರ ನಾನು ಮಾತಾಡಿದ್ದಾನೆ, ಅವ್ರು ಖಂಡಿತವಾಗಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ ನಾವು ಹೇಳ್ತವ. ಅಥವಾ ನಾವು ಹೇಳ್ತವ, ಜೆಹೋವಾ ಜೈರಾ, ಹೀ ಈಸ್ ಮೈ ಪ್ರೊವೈಡರ್. ಆಕಾಶವನ್ನು ತೆರೆದು ಕಾಗೆಯನ್ನು ಕಲಿಸಿ ಬಂಡೆಯಿಂದ ಆಗಲಿ ಎಲ್ಲಿಂದಾಗಲಿ ದೇವರು ಒದಗಿಸ್ತಾರೆ ಅಂತ ನಾವು ಹೇಳ್ತವ ಪ್ರಿಯರೇ. ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ದ ಮೋಸ್ಟ್ ಹೈ ಗಾಡ್. ವಿ ಆರ್ ದ ಬ್ಲೆಸ್ಸೆಡ್ ಜನರೇಷನ್ ಆನ್ ದ ಫೇಸ್ ಆಫ್ ದಿ ಅರ್ತ್ ಹೂ ಹ್ಯಾವ್ ದ ವರ್ಡ್ ಆಫ್ ಗಾಡ್ ಇನ್ ಆ ಮೌತ್ ಟುಡೇ. ಇವತ್ತು ನಾವು ಬಾಯಿ ತೆಗೆದು ದೇವರ ವಾಕ್ಯವನ್ನು ನಾವು ಮಾತಾಡಿದರೆ ಎಂಥ ಸಂಗತಿಗಳು ನಮಗೆ ನೋಡಲಿಕ್ಕೆ ಆಗುತ್ತೆ. ಆದರೆ ವೆರಿ ಸ್ಯಾಡ್ ಟು ಸೇ, ನಮ್ಮ ಮನಸ್ಸಲ್ಲಿ ದೇವರ ವಾಕ್ಯ ಇಲ್ಲ, ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇಲ್ಲ. ಲೋಕದ ಜನರು ಮಾತಾಡಲಿಕ್ಕೆ ನಾವು ಮಾತಾಡಲಿಕ್ಕೆ ಏನೂ ವ್ಯತ್ಯಾಸ ಇಲ್ಲ, ಏನೂ ವ್ಯತ್ಯಾಸ ಇಲ್ಲ. ನಾನು ಬಿಗಿನಿಂಗಲ್ಲಿ ಹೇಳಿದಂಗೆ, ಅದು ಇಬ್ಬರು ಸಹೋದರಿಯರ ಜೊತೆ ನಾವು ಮಾತಾಡಬೇಕಾದ್ರೆ ಅವರು ಇಷ್ಟೊಂದು ದುಃಖದಲ್ಲಿ, ಇಷ್ಟೊಂದು ನಿರಾಶದಲ್ಲಿ ಮಾತಾಡಬೇಕಾದ್ರೆ ನಾನು ಒಂದೇ ಹೇಳಿದೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಮುಚ್ಚಿದ ಬಾಗಿಲು ದೇವರು ತೆರೀತಾರೆ. ಹೇಗೆ ತೆರೀತಾರೆ ನಮಗೆ ಗೊತ್ತಿಲ್ಲ, ಲೋಕದವ್ರಿಗೆ ತೆರೀತಾರೋ ಇಲ್ಲ ಗೊತ್ತಿಲ್ಲ. ಆದರೆ ನಾವು ಮಾತಾಡೋದೇನೆಂದರೆ, ಕ್ಲೋಸ್ ಡೋರ್ಸ್ ವಿಲ್ ಬಿ ಓಪನ್ ಫಾರ್ ಅಸ್ ಆ್ಯಂಡ್ ವಿ ವಿಲ್ ಸೀ ಇಟ್. Abraham with all his strength, he knew his God. He was not moved by what his son was saying. He knew his God is a provider. ಅವರು ಕೊಟ್ಟದಿದ್ದು ಮಗು, ಈ ಮಗುಗೆ ಏನೂ ಆಗೋದಿಲ್ಲ, ಈ ಮಗುವನ್ನು ದೇವರು ಕಾಪಾಡ್ತಾರೆ. ಇದ್ದ ಬದಲಿ ದೇವರು ಏನಾದರೂ ಒಂದು ಅದ್ಭುತ ಮಾಡಿ ಬೇರೆ ಒಂದು ಯಜ್ಞದ ಕುರಿಯ ಯಜ್ಞಕ್ಕೆ ಏನಾದರೂ ಒಂದು ಕೊಡ್ತಾರೆ. ನನ್ನ ದೇವರ ಮಾತು ಮೀರಿ ಹೋಗುವುದಿಲ್ಲ. Amen. Do we really trust the word of God? Do we stand on the word of God? ಪ್ರಿಯರೇ, ನಾವು ಇವತ್ತು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋ ಒಂದು ಸಮಯ ಬಂದಿದೆ. ನಮ್ಮ ಬಾಯಿ ತೆಗೆದು ನಾವು ಮಾತಾಡಬೇಕಾದ್ರೆ ದೇವರ ವಾಕ್ಯವನ್ನೇ ನಾವು ಮಾತಾಡಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಮಗೆ ಸಕ್ಸಸ್ಸು ಇದೆ, ಪ್ರಾಸ್ಪರಿಟಿನೂ ಇದೆ. ಯೆಹೋಶುವ 1:8 ದೇವರ ವಾಕ್ಯ ಹೇಳುತ್ತೆ ಅಂದರೆ, ಈ ನನ್ನ ಮಾತುಗಳನ್ನು ಕೇಳಿ ಅದನ್ನು ಧ್ಯಾನ ಮಾಡಿದರೆ ಯು ವಿಲ್ ಹ್ಯಾವ್ ಸಕ್ಸಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಪ್ರಾಸ್ಪರಿಟಿ. ಇದು ಎರಡಕ್ಕೂ ಯಾಕೆ ನಾವು ಮೆಡಿಟೇಟ್ ಮಾಡ್ತೇವೆ, ಯಾಕೆ ನಾವು ಧ್ಯಾನ ಮಾಡ್ತೇವೆ ಅಂದರೆ, ವಿ ಫಿಲ್ ಅವರ್ ಹಾರ್ಟ್ ವಿತ್ ದ ವರ್ಡ್ ಆಫ್ ಗಾಡ್. ವೆನ್ ಅವರ್ ಹಾರ್ಟ್ಸ್ ಆರ್ ಫಿಲ್ಡ್ ವಿತ್ ದ ವರ್ಡ್ ಆಫ್ ಗಾಡ್, ಅವರ್ ಮೌತ್ ಸ್ಪೀಕ್ಸ್ ದ ವರ್ಡ್ ಆಫ್ ಗಾಡ್. ಎಂಥದೇ ಒಂದು ಸಿಚುವೇಶನ್ ಬಂತು, ಏನೋ ಒಂದು ಭಯ ಬಂದ ತಕ್ಷಣ ನಾವು ಏನಾಗುತ್ತೇನೋ ಅಂತ ನಾವು ಹೇಳೋದಿಲ್ಲ. ನಾವೇನು ಹೇಳ್ತೇವೆ ಅಂದರೆ, ಗಾಡ್ ಹಸ್ ನಾಟ್ ಗಿವನ್ ಎಸ್ ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್
ಲವ್ ಆ್ಯಂಡ್ ಆಫ್ ಪವರ್ ಆ್ಯಂಡ್ ಆಫ್ ಅ ಸೌಂಡ್ ಮೈಂಡ್. ಏನೋ ಒಂದು ಸಿಚುವೇಶನ್ ಬಂದ ತಕ್ಷಣ ಅಯ್ಯೋ ನಾವು ಮುಳುಗಿ ಹೋಗ್ತೇವೆ ಅಂತ ಹೇಳೋದಿಲ್ಲ. ನಾವು ಹೇಳ್ತೇವೆ ವಿ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ಸ್ ಮೀ. ಇದು ಏನಾಗುತ್ತೆ ಅಂದರೆ ಇದು ನಮಗೆ ಶಕ್ತಿ ಕೊಡುತ್ತೆ. ಮತ್ತು ಯಾರೋ ಇದು ಕೊರೋನಾ ಏನಾದರೂ ನಮ್ಮ ವಿರುದ್ಧ ಬಂದರೆ ಆವಾಗ ನಾವು ಹೇಳ್ತೇವೆ ನೋ ವೆಪನ್ ದಟ್ ಈಸ್ ಫಾರ್ಮ್ಡ್ ಅಗೇನ್ಸ್ಟ್ ಮೀ ಶಾಲ್ ಪ್ರಾಸ್ಪರ್. ಇವೆಲ್ಲ ಸಂಗತಿಗಳು ಪ್ರಿಯರೇ ನಾವು ಬಾಯಿ ತೆಗೆದು ಹೇಳುವಾಗ ನಮ್ಮ ಸುತ್ತು ಇರುವ ಎಲ್ಲ ಸಿಚುವೇಶನ್, ನಮ್ಮ ಸುತ್ತು ಇರುವ ಎಲ್ಲ ಸರ್ಕಮ್ಸ್ಟೆನ್ಸ್ ಅದು ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ವಿ ಸಿ ದ ಹ್ಯಾಂಡ್ ಆಫ್ ಗಾಡ್ ಮೂವಿಂಗ್. ವಾಟ್ ಹ್ಯಾಸ್ ದ ಪವರ್? ಗಾಡ್ಸ್ ವರ್ಡ್ ಹ್ಯಾಸ್ ದ ಪವರ್ ಆ್ಯಂಡ್ ವಿ ಆರ್ ದ ಒನ್ಸ್ ಹೂ ಇಸ್ ಗೋಯಿಂಗ್ ಟು ಸ್ಪೀಕ್ ದ ವರ್ಡ್ ಆಫ್ ಗಾಡ್. ಪ್ರತಿ ಒಂದೊಂದು ಸಿಚುವೇಶನಲ್ಲಿ ಪ್ರಿಯರೇ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ದ ವರ್ಡ್ ಆಫ್ ಗಾಡ್. ಈ ಒಂದು ಕಠಿಣ ಸಿಚುವೇಶನ್ ಹೇಗೆ ಇದೆ ಅಂತ ನಾವು ದೇವರ ವಾಕ್ಯದಲ್ಲಿ ಎಜಿಕೇಲನ ಗ್ರಂಥ ಅದ 37ನೇ ಅಧ್ಯಾಯ, ದ ಬುಕ್ ಆಫ್ ಎಜಿಕೇಲ್ ಚಾಪ್ಟರ್ 37 ವರ್ಸಸ್ 1 to 10 ನಾನು ಓದ್ತಾನೆ. ಎಜಿಕೇಲ ಅದು 37ನೇ ಅಧ್ಯಾಯ 1ರಿಂದ ನಾನು ಓದ್ತಾನೆ. ದ ಹ್ಯಾಂಡ್ ಆಫ್ ದ ಲಾರ್ಡ್ ವಾಸ್ ಅಪಾನ್ ಮೀ ಆ್ಯಂಡ್ ಕ್ಯಾರಿಡ್ ಮೀ ಔಟ್ ಇನ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಆ್ಯಂಡ್ ಸೆಟ್ ಮೀ ಡೌನ್ ಇನ್ ದ ಮಿಡ್ಸ್ ಆಫ್ ದ ವ್ಯಾಲಿ ವಿಚ್ ವಾಸ್ ಫುಲ್ ಆಫ್ ಬೋನ್ಸ್ ಆ್ಯಂಡ್ ಕಾಸ್ಡ್ ಮೀ ಟು ಪಾಸ್ ಬೈ ದೆಮ್ ರೌಂಡ್ ಅಬೌಟ್ ಆ್ಯಂಡ್ ಬಿಹೋಲ್ಡ್ ದೇರ್ ವರ್ ಮೆನಿ ಇನ್ ದ ಓಪನ್ ವ್ಯಾಲಿ ಆ್ಯಂಡ್ ಲೋ ದೇ ವರ್ ವೆರಿ ಡ್ರೈ. ಆ್ಯಂಡ್ ಹೀ ಸೆಡ್ ಅಂಟು ಮೀ, ಸನ್ ಆಫ್ ಮ್ಯಾನ್, ಕ್ಯಾನ್ ದೀಸ್ ಬೋನ್ಸ್ ಲೀವ್? ಆ್ಯಂಡ್ ಐ answered, O Lord God, thou knowest. ನಾವು ಹೇಳ್ತೇವೆ ಇಟ್ ಈಸ್ ಇಂಪಾಸಿಬಲ್, ಬಟ್ ಎಜಿಕೇಲ್ ಹೇಳ್ತಾನೆ ಅಂದರೆ ನಿಮಗೆ ಗೊತ್ತಿದೆ ದೇವರೇ. Again he said unto me, prophesy upon these bones and say unto them, O ye dry bones, hear the word of the Lord. Thus saith the Lord God unto these bones, behold, I will cause breath to enter into you, and ye shall live, and I will sinews upon you, and will bring upon flesh upon you, and cover you with skin, and put breath in you, and ye shall live, and ye shall know that I am the Lord. Amen. ಪ್ರಿಯರೇ, ಬಹಳ ಸುಂದರವಾದ ಸಂಗತಿ ಅಂದರೆ God tells Ezekiel, prophesy to this very dry bone. Same thing the Lord is telling us today. Speak to your situation. Speak to your circumstances. Speak to that closed door. Speak to that sickness. Speak to that loans that you have. Speak to the business that is failing. We have to open our mouth and speak. What to speak? The word of God. Because the word of God has got life. ದೇವರ ವಾಕ್ಯ ಹೇಳುತ್ತೇನೆಂದರೆ in the book of Isaiah chapter 55 and verse 11, the word of God which goes out doesn't return back void without fulfilling the purpose that it has gone out for. It's beautiful. ದೇವರ ವಾಕ್ಯ ಅದು ಕಾರ್ಯ ಸಾಧಕ ಮಾಡದೆ ತಿರುಗಿ ವಾಪಸ್ ಬರುವುದಿಲ್ಲ. Amen. The word of God that goes out, it has such a power. ಅದು ಒಣಗಿ ಹೋದ ಒಂದು ಎಲುಬುಗಳು, ಅಸಾಧ್ಯ ಸಿಚುವೇಶನ್, ಯು ಕ್ಯಾನ್ ನೆವರ್ ಇಮ್ಯಾಜಿನ್. ಆ ಒಂದು ಎಲುಬುಗಳು ಒಂದಕ್ಕೆ ಒಂದು ಮುಂದೆ ನೀವು ಓದ್ಕೊಂಡೋದ್ರೆ ಕಟಕಟನೇ ಸೌಂಡ್ ಆಯ್ತಂತೆ. ಆ ಎಲುಬುಗಳೆಲ್ಲ ಕರೆಕ್ಟಾಗಿ ಅದಕ್ಕೆ ಸರಿಯಾದ ಒಂದು ದೇಹಕ್ಕೆ ಸೇರಿತು. ಫೈನಲಿ ದ ಬ್ರೆತ್ ವಾಸ್ ಬ್ರೀತ್ ಇನ್ ಟು ಇಟ್ ಆ್ಯಂಡ್ ದೇ ಆಲ್ ಬಿಕೇಮ್ ಲಿವಿಂಗ್ ಬೀಯಿಂಗ್ಸ್. ಇವತ್ತು ನಮ್ಮ ಸಿಚುವೇಶನ್ ಸತ್ತೋದಾಗಿದೆನಾ? ದ ಪವರ್ ಈಸ್ ಇನ್ ಯೋರ್ ಟಂಗ್, ದ ಪವರ್ ಈಸ್ ಇನ್ ಮೈ ಟಂಗ್. ವಾಕ್ಯ ಗೊತ್ತಿರ್ಬೋದು, ಬಾಯ್ಪಟ್ಟ ಗೊತ್ತಿರ್ಬೋದು, ಆದಿಕಾಂಡದಿಂದ ಪ್ರಕಟಣೆವರೆಗೆ ಎಲ್ಲ ಗೊತ್ತಿರ್ಬೋದು. ಬಟ್ ಇಫ್ ಯು ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ದ ವರ್ಡ್ ಆಫ್ ಗಾಡ್, ಇಟ್ಸ್ ಆಫ್ ನೋ ಯೂಸ್. ಗಾಡ್ ಹ್ಯಾಸ್ ಗಿವನ್ ಅಸ್ ದ ಪವರ್ ಟು ಸ್ಪೀಕ್. ಲೆಟ್ ಅಸ್ ಸ್ಪೀಕ್ ಟು ದ ಡೆಡ್ ಸಿಚುವೇಶನ್, ವೆರಿ ಡೆಡ್ ಸಿಚುವೇಶನ್. ಇಟ್ ವಿಲ್ ರೈಸ್ ಅಪ್ ಇನ್ ಜೀಸಸ್ ನೇಮ್. ಆ ಪವರ್ ಇದೆ ಪ್ರಿಯರೇ. ಲೆಟ್ ಅಸ್ ನಾಟ್ ಗಿವ್ ಅಪ್. ಎಲ್ಲರೂ ಮಾತಾಡಿದಂಗೆ ನಾವು ಮಾತಾಡೋದು ಬೇಡ, ನಾವು ಮಾತಾಡೋದೇ ಬೇರೆ. ಯಾಕೆಂದರೆ ನಾವು ಆತನ ಮಕ್ಕಳು. ಅವರು ನಮಗೆ ಆ ಶಕ್ತಿ ಕೊಟ್ಟಿದ್ದಾರೆ, ವಾಕ್ಯವನ್ನು ನಮ್ಮ ಬಾಯಲ್ಲಿ ಇಟ್ಟಿದ್ದಾರೆ. ಆ ವಾಕ್ಯನೇ ನಾವು ಮಾತಾಡುವಾಗ ನಾವು ಜೀವವನ್ನು ನೋಡ್ತೇವೆ. ನಾನು ನಂಬ್ತಾನೆ ನೀವು ಹೀಗೆ ಮಾಡ್ತೀರಿ. ಸೋತು ಹೋಗಬೇಡ್ರಿ. ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್. ಸ್ಪೀಕ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಸಿ ದ ಸಿಚುವೇಶನ್ಸ್ ಚೇಂಜ್ ಫಾರ್ ಯು. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ನಿಮ್ಮ ವಾಕ್ಯ ಧ್ಯಾನ ಮಾಡ್ತಾ ಇದ್ದಾವೆ ಸ್ವಾಮಿ. ನಿಮ್ಮ ವಾಕ್ಯ ಅದರಲ್ಲಿ ಜೀವ ಇದೆ ಸ್ವಾಮಿ. ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಗಾಟ್ ಲೈಫ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಲೈಫ್ ಇನ್ ಅಸ್. ದೇವರೇ, ನಿಮ್ಮ ವಾಕ್ಯ ಹೇಳುತ್ತೆ ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ನಿಮ್ಮ ಬಾಯಿಂದ ಬರೋ
ಪ್ರತಿಯೊಂದು ಮಾತಿನಿಂದ. ಸ್ವಾಮಿ, ನಾವು ನಿಮ್ಮ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನ ನಿಮಗೆ ಬಂದು ಶೋಧನೆ ಮಾಡಿದಾಗ ಯು ಡಿಫೀಟೆಡ್ ಹಿಮ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಸ್ವಾಮಿ ಇವತ್ತು ನಾವು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿದ್ದೇವೆ. ಸ್ವಾಮಿ, ನಮಗೆ ಇವತ್ತು ನಮಗೆ ದೇವರ ವಾಕ್ಯ ಬಾಯ್ಪಟ್ಟ ಇರ್ಬೋದು, ಆದರೆ ನಮ್ಮ ಸಿಚುವೇಶನ್ ಚೇಂಜ್ ಆದಾಗ, ನಮ್ಮ ಸರ್ಕಮ್ಸ್ಟೆನ್ಸ್ ಚೇಂಜ್ ಆದಾಗ, ಅಸಾಧ್ಯ ಸಂಗತಿ ನಮ್ಮ ಮುಂದೆ ಬಂದು ನಿಲ್ತಾಗ ಸ್ವಾಮಿ ನಾವು ಬಾಯಿ ತೆಗೆದು ನಿಮ್ಮ ವಾಕ್ಯವನ್ನೇ ಮಾತಾಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ವಿ ಮೇ ಬಿ ಫಿಲ್ಡ್ ವಿತ್ ದ ನಾಲೆಡ್ಜ್ ಆಫ್ ಗಾಡ್, ಬಟ್ ಲಾರ್ಡ್ ಗಿವ್ ಅಸ್ ಗ್ರೇಸ್ ಟು ಎಕ್ಸ್ಪೀರಿಯನ್ಸ್ ಯುವರ್ ವರ್ಡ್ ಆಫ್ ಗಾಡ್. ನಾವು ಯಾವಾಗ ಬಾಯಿ ತೆಗೆದು ನಿಮ್ಮ ವಾಕ್ಯವನ್ನು ನಾವು ಹೇಳ್ತವೋ, ನಾವು ಬೇರೆ ಬೇರೆ ಸಂಗತಿಗಳು, ಅದ್ಭುತವಾದ ಸಂಗತಿಗಳು ನೋಡ್ತವೋ ಸ್ವಾಮಿ, ಬಿಕಾಸ್ ಯುವರ್ ವರ್ಡ್ ಹ್ಯಾಸ್ ಗಾಟ್ ಲೈಫ್. ಕರ್ತನೆ, ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಹೃದಯವನ್ನು ಸ್ವಾಮಿ ನಿಮ್ಮ ವಾಕ್ಯದಿಂದ ತುಂಬಿಸಿದಿರಿ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತನೆ, ನಾವು ನಿಮ್ಮ ವಾಕ್ಯವನ್ನೇ ಮಾತಾಡುವಂಗೆ, ನಿಮ್ಮ ಸೈತಾನದ ಮಾತುಗಳನ್ನು ಮಾತಾಡದೆ ದೇವರ ಮಾತೇ ನಾವು ಮಾತಾಡುವಂಗೆ ನಮಗೆ ಎಲ್ಲರಿಗೆ ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತೇವೆ. ಲಾರ್ಡ್, ವೆನ್ ವಿ ಓಪನ್ ಅವರ್ ಮೌತ್ ವಿ ಮೇ ಸ್ಪೀಕ್ ದ ವರ್ಡ್ ಆಫ್ ಗಾಡ್ ವಿಚ್ ವಿಲ್ ಕ್ರಿಯೇಟ್ ಲೈಫ್ ಆಲ್ ಥ್ರೂ ಅರೌಂಡ್ ಅವರ್ ಸರೌಂಡಿಂಗ್ಸ್. ನಾವು ನಂಬ್ತೇವೆ ಸ್ವಾಮಿ, ಈ ವಾಕ್ಯ ಕೇಳಿದವರು ಪ್ರತಿಯೊಬ್ಬರು ಸ್ವಾಮಿ ಇವತ್ತಿಂದ ಸೈತಾನದ ಮಾತುಗಳು ಮಾತಾಡದೆ ದೇವರದೇ ಮಾತುಗಳು, ದೇವರ ವಾಕ್ಯನೇ ಮಾತಾಡುವಂಗೆ ಸಹಾಯ ಮಾಡ್ತೀರಿ. ನಾವು ಒಳ್ಳೆ ದೊಡ್ಡ ಸಂಗತಿಗಳು ನೋಡ್ತೇವೆ, ಅದ್ಭುತ ನಮ್ಮ ಜೀವನದಲ್ಲಿ ನಡೀತವೆ, ನಿಮಗೆ ದೊಡ್ಡ ಮಹಿಮೆ ಆಗುತ್ತೆ ಅಂತ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.